ಇನ್ನು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿ ಇನ್ನೂ 4 ದಿನ ಕಳೆದಿಲ್ಲ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟರೊಬ್ಬರು, ಒಂದು ಹಿರಿಯ ನಟರೊಬ್ಬರು ಈಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು, ಮತ್ತೊಂದು ದೊಡ್ಡ ಮಟ್ಟಿಗೆ ಶಾಕ್ ಕೂಡ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ಯಾರು ಇದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂತಹ, ಹಾಗೂ ಸೀರಿಯಲ್ನಲ್ಲೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂತಹ, ಸುಮಾರು 2000 ಎಪಿಸೋಡ್ಗೂ ಅಧಿಕ ಪ್ರಸಾರವಾಗಿದ್ದಂತಹ ಪಾಪು ಪಾಂಡವನಲ್ಲಿ ಅಭಿನಯ ಮಾಡಿದಂಥ ಶಂಕರ್ ರಾವ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ತೀವ್ರ ಹೃದಯಘಾತವಾಗಿ ಪತ್ನಿ ಮತ್ತು 2 ಮಕ್ಕಳು 4 ಜನ ಮೊಮ್ಮಕ್ಕಳನ್ನು ಬಿಟ್ಟು ಜಯನಗರದಲ್ಲಿರುವಂಥ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಒಂದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಸಾಕಷ್ಟು ವರ್ಷಗಳು ಕಾಲ 1970ರಿಂದಲೂ ಕೂಡ 2006ರ ತನಕ ಕೂಡ ಸಾಕಷ್ಟು ಸಕ್ರಿಯವಾಗಿ ಚಿತ್ರರಂಗಕ್ಕೆ, ಸಿನಿಮಾ ರಂಗಕ್ಕೆ ಭಾಳಷ್ಟು ದೊಡ್ಡ ಮಟ್ಟಿಗೆ ಕೆಲಸವನ್ನು ಮಾಡಿ ಹೆಸರು ಕೂಡ ಮಾಡಿದಂಥ ಶಂಕರ್ ರಾವ್ ಅವರು ಈ ರೀತಿ ವಿಧಿವಶರಾಗಿರೋದು ಎಷ್ಟು ಜನ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಮತ್ತು ಇಂದು ಸಂಜೆ ತನಕ ಅಂತಿಮ ದರ್ಶನಕ್ಕೆ ಕೂಡ ಅಭಿಮಾನಿಗಳಿಗೋಸ್ಕರ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಬನ್ನೇರುಘಟ್ಟದಲ್ಲಿರುವಂಥ ಚಿತಾಗಾರದಲ್ಲಿ ಇಂದು ಸಂಜೆ 5 ಗಂಟೆಗೆ ನೆರವೇರಿಸಿದ್ದಾರೆ ಕಾರ್ಯಕ್ರಮವನ್ನು ಅಂತ ಹೇಳಲಾಗ್ತಾಯಿದೆ. ಹಾಗೆ ನೀವೇನಂತೀರಿ ಕಮೆಂಟ್